ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತೊಂದು ಬೇಸಿಗೆಗೆ ತಂಪಾದಂತಹ ಮೊಹಬ್ಬತ್ ಶರ್ಬತ್ ಅಂತ ಇದಕ್ಕೆ ಹೆಸರು. ಇದನ್ನು ಮಾಡ್ತಾಯಿದ್ದೇನೆ. ಇದು ತುಂಬಾ ರುಚಿಯಾಗಿರ್ತದೆ, ಹಾಗೆ ತಂಪು ಕೂಡ, ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಕೂಡ ನಿಮ್ಮನೇಲಿ ಒಂದು ಸತಿ ಖಂಡಿತ ಟ್ರೈ ಮಾಡಬೇಕು ಈ ಜ್ಯೂಸನ್ನು ಮಾಡಲಿಕ್ಕೆ. ಹಾಗೆಯೇ ಅಷ್ಟೇ ಈಸಿ ಕೂಡ. ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಹಾಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೇನೆ ನಾನು. ಒಳ್ಳೆ ಕೆಂಪಾದಂತಹ ಸಿಹಿ ಇರುವಂತಹ ಕಲ್ಲಂಗಡಿ ಹಣ್ಣನ್ನು ತಗೊಳ್ಳಿ. ಇದನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಜ್ಯೂಸನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದೆರಡು ತುಂಡಾಗುವಷ್ಟು ಕಲ್ಲಂಗಡಿ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಲ್ಲಂಗಡಿ ತುಂಬಾ ತಂಪು, ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಈ ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಸಬ್ಜಾ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೇವೆ, ಅಂತ ಕಸಕಸೆ ಅಂತ ಕೂಡ ನಾವಿಲ್ಲಿ ಹೇಳ್ತೇವೆ. ಇದನ್ನು ನೀರಿಗೆ ಹಾಕಿದ ಕೂಡಲೇ ಅದು ದಪ್ಪ ಆಗುತ್ತೆ. ಇದನ್ನು ಒಂದು 2 ನಿಮಿಷ, ಒಂದು 5 ನಿಮಿಷದಲ್ಲಿ ಅದು ದಪ್ಪ ಆಗುತ್ತೆ. ಅಷ್ಟರೊಳಗೆ ನಾವು ಮತ್ತೆ ಕೆಲವು ಕಲ್ಲಂಗಡಿ ಹಣ್ಣನ್ನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಒಂದು 6 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈ ಕಲ್ಲಂಗಡಿ ಜ್ಯೂಸ್ ತೆಗೆಯುವಾಗ ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ. ನೀರು ಆ್ಯಡ್ ಮಾಡೋದು ಬೇಡ, ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೀರು ಹಾಕದೇ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಇದನ್ನು ನೀವು, ನಾನು ಇವತ್ತಿನ ರೆಸಿಪಿ ಥರ ಮಾಡಿಲ್ಲ ಅಂದರೆ ನೀವು ಹೀಗೇ ಕುಡಿಬೋದು, ಐಸ್ ಕ್ಯೂಬ್ಸ್ ಹಾಕಿ ಈಗ ಇನ್ನು ಸರ್ವ್ ಮಾಡ್ಬೋದು. ಬಟ್ ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಈಗ ನಾವು ನೆನೆಸಿ ಇಟ್ಟಂತಹ ಕಸಕಸೆ ಅಥವಾ ಸಬ್ಜಾ ಬೀಜವನ್ನು ಹಾಕ್ಕೊಳ್ಳುವ. ನೋಡಿ, ಒಂದು 2-3 ನಿಮಿಷದಲ್ಲಿ ಹೀಗೆ ದಪ್ಪ ಆಗುತ್ತೆ ಇದು ತುಂಬಾ ದೇಹಕ್ಕೆ ತಂಪು. ಈ ಬೇಸಿಗೆಯಲ್ಲಿ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಈಗ ಟೆಂಪ್ರೇಚರ್ ಹೈ ಇದೆ ಅಲ್ವಾ, 40 ಡಿಗ್ರಿ ಅಷ್ಟು ಟೆಂಪ್ರೇಚರ್ ಹೈ ಇರುವಾಗ ನಾವು ಈ ಥರ ಜ್ಯೂಸ್ ಎಲ್ಲ ಕುಡಿದ್ರೆ ನಮ್ಮ ದೇಹದ ಉಷ್ಣವನ್ನ ತಗ್ಗಿಸ್ಕೊಳ್ಬೋದು. ತಂಪು ಈ ಸಬ್ಜಾ ಬೀಜ ಇದನ್ನು ಹಾಕ್ಕೊಳ್ಬೇಕು. ಹಾಗೆ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತಹ ಕಲ್ಲಂಗಡಿ ಹಣ್ಣು ಇದನ್ನು ಕೂಡ ಸೇರಿಸ್ಕೊಳ್ಬೇಕು. ಈ ಜ್ಯೂಸ್ ಕುಡಿಯುವಾಗ ಬರೀ ಕುಡಿಯೋದಲ್ಲ, ತಿನ್ನಲಿಕ್ಕೆ ಕೂಡ ಸಿಗ್ತದೆ. ಒಂದೊಂದು ಸಣ್ಣ ಸಣ್ಣ ತುಂಡು ಬಾಯಿಗೆ ಸಿಗಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ಇದಕ್ಕೆ ತಣ್ಣಗೆ ಆದಂತಹ 1 ಗ್ಲಾಸ್ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ. ಬೇಕಾದರೆ ನೀವು 2 ಗ್ಲಾಸ್ ಹಾಲು ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು 1 ಗ್ಲಾಸನ್ನು ಸೇರಿಸ್ಕೊಂಡಿದ್ದು. ಹಾಗೆ ಸಕ್ಕರೆಯನ್ನು ನೋಡಿಕೊಳ್ಳಿ, ತುಂಬ ಸಿಹಿ ಅಂತ ಬೇಕು ಅಂತಿಲ್ಲ. ಮತ್ತು ನಿಮಗೆ ತುಂಬ ಸಿಹಿ ಇಷ್ಟ ಇದೆ ಅಂದರೆ ಬೇಕಾದರೆ ಸಕ್ಕರೆಯನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈಗ ರುಚಿಯಾದಂತಹ ಮೊಹಬ್ಬತ್ ಶರ್ಬತ್ ರೆಡಿ ಆಯಿತು. ಇದನ್ನು ನೀವು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಚಿಲ್ಲಾಗಿ ಕುಡಿದ್ರೇ ತುಂಬಾ ಟೇಸ್ಟಿಯಾಗಿರ್ತದೆ. ಐಸ್ ಕ್ಯೂಬ್ ಇಷ್ಟ ಇಲ್ಲ ಅಂದರೆ ಹಾಗೇ ಕುಡಿಬೋದು. ಐಸ್ ಕ್ಯೂಬ್ಸ್ ಹಾಕಿಲ್ಲ ಅಂದರೆ ಹಾಗೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಸರ್ವ್ ಮಾಡಿಕೊಂಡು ಕುಡೀರಿ. ತುಂಬಾ ರುಚಿಯಾಗಿರ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿಬೋದು ಅಂತ ಅನ್ನಿಸ್ತದೆ ನನಗೆ. ಫ್ರೆಂಡ್ಸ್, ನೀವು ಕೂಡ ನಿಮ್ಮನೇಲಿ ಮಾಡಿ ಈ ಸಮ್ಮರ್ಗೆ ಈ ಥರ ತಂಪಿನ ಒಂದು ಜ್ಯೂಸನ್ನು ಮಾಡಲೇಬೇಕು. ಹಾಲು ಹಾಕೋದ್ರಿಂದ ನಾನು ಹಾಲು ಹಾಕೋದ್ರಿಂದ ಹೇಗಾಗುತ್ತೋ ಅಂತ ಅನ್ನಿಸಿತ್ತು ನನಗೆ. ಬಟ್ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾದ ಜ್ಯೂಸ್ ಇದು. ಹೋಟೆಲಲ್ಲೆಲ್ಲ ಹೋಗಿ ನಾವು ಕುಡಿಬೇಕು ಅಂತಲೇ ಇಲ್ಲ, ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.